ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 18th ಸೆಪ್ಟೆಂಬರ್ ಬುಧವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಆಪ್ಷನ್ ಚೈನ್ನ ಚೆಕ್ ಮಾಡೋಣ. ಆಪ್ಷನ್ ಚೈನಲ್ಲಿ ಕಾಲ್ ಸೈಡಲ್ಲಿ ಹಾಗೂ ಪುಟ್ ಸೈಡಲ್ಲಿ ಓಪನ್ ಇಂಟ್ರೆಸ್ಟ್ ಸಮನಾಗಿದ್ದಾವೆ. ನಿಫ್ಟಿನಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ನಾವು ಕಾಲ್ ಸೈಡಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಕಾಲ್ ಸೈಡಲ್ಲಿ ನಿಫ್ಟಿ ಈಗ 25,400 ಮೇಲೆ ಕ್ಲೋಸಿಂಗ್ನ ಕಂಡಿದೆ ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 25,400 ಹತ್ರನೇ ಬಿಲ್ಟ್ ಆಗಿದೆ. ಈ ಲೆವೆಲಿಂದ ನಿಫ್ಟಿ ಏನಾದರೂ 22-30 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ 25,450 ಮೇಲೆ ಹೋದ್ರೆ ಇಲ್ಲಿರೋ ಎಲ್ಲ ಕಾಲ್ ರೈಟರ್ಸ್ ಅಂದ್ರೆ 25,400 ಕಾಲ್ ರೈಟರ್ಸ್ ಅದ್ರ ಕೆಳಗಡೆ ಇರೋ ಕಾಲ್ ರೈಟರ್ಸ್ ರಿಸ್ಕ್ ಅಲ್ಲಿ ಬರ್ತಾರೆ. ಆಗ ನಿಫ್ಟಿ ಟುವರ್ಡ್ಸ್ 25,600 ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನ ನೀವು ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೋಡಬಹುದು. ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಕಂಪೇರ್ ಮಾಡಿದ್ರೆ ಕಾಲ್ ಸೈಡ್ ಅಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಇಲ್ಲಿ ಆ್ಯಡ್ ಆಗ್ತಾ ಇಲ್ಲ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆ್ಯಡ್ ಆಗಿರೋದು 24,000 25,600 ಸ್ಟ್ರೈಕ್ ಪ್ರೈಸ್ ಹತ್ರ. ಆದರೆ ನಾವು ಇಲ್ಲಿ ಪುಟ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ 25,300 25,350 400 ಹಾಗೂ 450 ಲೆವೆಲಲ್ಲೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದ್ದಾವೆ. ಸದ್ಯಕ್ಕೆ ಆಪ್ಷನ್ ಚೈನ್ ಪ್ರಕಾರ ನಿಫ್ಟಿಗೆ 25,400 ಸಪೋರ್ಟ್ ಆಗಿ ಬರ್ಬೋದು. ಪುಟ್ ಸೈಡ್ ಅಲ್ಲಿ ಕೂಡ 25,400 ಹತ್ರ 1,91,000 ಓಪನ್ ಇಂಟ್ರೆಸ್ಟ್ ಇದೆ. ನಿಯರ್ಲಿ 2 lakhs ಸಮನಾಗಿ 2 lakh ಓಪನ್ ಇಂಟ್ರೆಸ್ಟ್ 25,400 ಹತ್ರ ಕಾಲ್ ಸೈಡ್ ಅಲ್ಲಿ ಕೂಡ. ಇಲ್ಲಿ ಆಪ್ಷನ್ ಚೈನ್ ಬಿಲ್ಟ್ ಆಗಿರೋದನ್ನ ನೋಡ್ತಾ ಇದ್ರೆ 25,400 ಸಪೋರ್ಟ್ ಆಗುತ್ತೆ. 450 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಸ್ವಲ್ಪ ಶಾರ್ಟ್ ಕವರಿಂಗ್ ಇಂದ ಟುವರ್ಡ್ಸ್ 25,600 ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಲ್ಲಿವರೆಗೆ ನಿಫ್ಟಿ ಬುಧವಾರದ ದಿನ ಬರ್ಬೋದು. ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ 18 ಸೆಪ್ಟೆಂಬರ್ ಬುಧವಾರದ ದಿನ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 34 lakhs ಇದ್ರೆ ಕಾಲ್ ಸೈಡ್ ಅಲ್ಲಿ 29 lakhs. ಇಲ್ಲಿ ಪುಟ್ ರೈಟರ್ಸ್ ಹೆಚ್ಚಾಗಿದ್ದಾರೆ. ಬ್ಯಾಂಕ್ ನಿಫ್ಟಿ ಕೂಡ ಸ್ವಲ್ಪ ಬುಲಿಶ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ 52,000 ಹತ್ರ ಅಗೇನ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪೊಸಿಷನ್ಸ್ ಕಡಿಮೆ ಆಗಿದ್ದಾವೆ. ನೆಕ್ಸ್ಟ್ ಹೈಯೆಸ್ಟ್ ಬಿಲ್ಟ್ ಆಗಿರೋದು 52,500 ಹತ್ರ 1,03,000. ಟೋಟಲ್ ಓಪನ್ ಇಂಟ್ರೆಸ್ಟ್ 2,40,000 ಇದೇ ಲೆವೆಲ್ ಅಲ್ಲೇ ಇದೆ. ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿಗೆ 52,500 ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಸಪೋರ್ಟ್ ಅಂತ ಬಂದ್ರೆ 52,000 ಹತ್ರ 1,20,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದ್ದಾವೆ. ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 2,44,000 ಆಗಿದೆ. ಸದ್ಯಕ್ಕೆ ಬುಧವಾರಕ್ಕೆ ಬ್ಯಾಂಕ್ ನಿಫ್ಟಿಗೆ 52,000 ಇಂದ 52,500 ರೇಂಜ್ ಇಲ್ಲಿ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಏನಾದರೂ US ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರ್ಯಾಲಿ ಬಂದು ಬ್ಯಾಂಕ್ ನಿಫ್ಟಿ 52,500 ಮೇಲೆ 600 ಏನಾದರೂ ಕ್ರಾಸ್ ಆಯ್ತು ಅಂತಂದ್ರೆ ಅಲ್ಲಿಂದ ಬರೋ ಶಾರ್ಟ್ ಕವರಿಂಗು ಬ್ಯಾಂಕ್ ನಿಫ್ಟಿನ ಸುಲಭವಾಗಿ 52,900 53,000 ನೆಕ್ಸ್ಟ್ ರೆಸಿಸ್ಟೆನ್ಸ್ ವರೆಗೆ ತಗೊಂಡು ಹೋಗುತ್ತೆ ಆಸ್ ಪರ್ ಆಪ್ಷನ್ ಚೈನ್. ಇನ್ನು ಪುಟ್ ಸೈಡ್ ಅಲ್ಲಿ 52,000 ಇಂದ ಕೆಳಗಡೆ ಎಲ್ಲ ಲೆವೆಲಲ್ಲೂ ಮೋರ್ ದೆನ್ 1 lakh ಓಪನ್ ಇಂಟ್ರೆಸ್ಟ್ ಇರೋದಕ್ಕೆ ಏನೇ ಗ್ಯಾಪ್ ಡೌನ್ ಅಥವಾ ಕರೆಕ್ಷನ್ ಅಲ್ಲಿ ಅಗೇನ್ ಬೈಯಿಂಗ್ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇದು ಆಪ್ಷನ್ ಚೈನ್ ಆಯ್ತು. ಈಗ ಟ್ರೇಡಿಂಗ್ಗೆ ಬರೋಣ. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿಗೆ 25,450 ಇಂದ 500 ಸ್ವಲ್ಪ ರೆಸಿಸ್ಟೆನ್ಸ್ ಆಗಿರ್ಬೋದು. ಆದ್ರೆ ನಾವು ಅಗೇನ್ ಬೈ ಆನ್ ಡಿಪ್ಸ್ ಆಗಿ ಟ್ರೇಡ್ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ನಾವು ಅರೌಂಡ್ 10 ಗಂಟೆ ಸಮಯದಲ್ಲಿ ಮೆನ್ಷನ್ ಮಾಡಿದ್ದು ಮಾರ್ಕೆಟ್ ಅಲ್ಲಿ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಮಾರ್ಕೆಟ್ ಅಲ್ಲಿ ಅಪ್ ಮೂವ್ ಬಂದ್ರೆ ಕೂಡ ಸ್ಲೋ ಆಗಿರ್ಬೋದು ಅಥವಾ ಸೈಡ್ ವೇಸ್ ಅಲ್ಲಿ ಇರ್ಬೋದು ಅಂತ ನಾವು ಮೆನ್ಷನ್ ಮಾಡಿದ್ವಿ ನಮ್ಮ ಇಂಡೆಕ್ಸ್ ವ್ಯೂ ಅಲ್ಲಿ. ಅದೇ ಪ್ರಕಾರ ನಿಫ್ಟಿನಲ್ಲಿ ಸೈಡ್ ವೇಸ್ ಟು ಪಾಸಿಟಿವ್ ಮೂವ್ಮೆಂಟ್ ಇತ್ತು. ನಮ್ಮ ಯಾರಾದ್ರೂ ನ್ಯೂ ವ್ಯೂವರ್ಸ್ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬೇಕು ಅಂತಂದ್ರೆ ಅದ್ರ ಲಿಂಕ್ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಅಥವಾ ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಈಗ 18th ಎಕ್ಸಾಕ್ಟ್ ಟ್ರೇಡಿಂಗ್ ಲೆವೆಲ್ಸ್ ನ ಚಾರ್ಟ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ನಿಫ್ಟಿಗೆ 5 ಡೇ ಮೂವಿಂಗ್ ಆವರೇಜ್ ಬುಧವಾರದ ದಿನ 25,380 ಲೆವೆಲ್ ಅಲ್ಲಿ ಬರುತ್ತೆ. ಹಾಗೂ 10 ಡೇ ಮೂವಿಂಗ್ ಆವರೇಜ್ 25,280 ಲೆವೆಲ್ ಅಲ್ಲಿ ಬರುತ್ತೆ. ನಿಫ್ಟಿ ಏನಾದ್ರು 25,380 ಕೆಳಗಡೆ ಬಂದ್ರೆ ಇಲ್ಲಿ ನಾವು ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ. ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳಲ್ಲ. ಏನಾದರೂ ಸೆಕೆಂಡ್ ಹಾಫ್ ಅಲ್ಲಿ 1 PM ನಂತರ ನಿಫ್ಟಿ ಡೇ ಲೋನ ಕಟ್ ಆದ್ರೆ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆಗ ನಾವು ಪುಟ್ ಪೊಸಿಷನ್ ತಗೊಳ್ಳೋಣ. ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಮಾರ್ಕೆಟ್ ಕ್ಲೋಸಿಂಗ್ ಆದ್ಮೇಲೆ, ಅದು 17th ಸೆಪ್ಟೆಂಬರ್ ಮಂಗಳವಾರದ ಕ್ಲೋಸಿಂಗ್ ಆದ್ಮೇಲೆ ಡೇಟಾ ಹೇಗಿದೆ ಅದ್ರ ಮೇಲೆ ನಾವು ಅನಲೈಸಿಸ್ ಮಾಡ್ತಾ ಇದೀವಿ. ಆದ್ರೆ ನಾಳೆ ಸೆಕೆಂಡ್ ಹಾಫ್ ಅಲ್ಲಿ ಯಾವುದೇ ಕಾರಣದಿಂದ ನಿಫ್ಟಿ ಡೇ ಲೋನ ಅದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಡೇ ಲೋ ಯಾವುದೇ ಲೆವೆಲ್ ಅಲ್ಲಿ ಆಗಿರ್ಬೋದು, ಡೇ ಲೋನ ಕಟ್ ಆದ್ರೆ
ಆಗ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆಗ ಮಾತ್ರ ನಾವು ಪುಟ್ ಪೊಸಿಷನ್ ತಗೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಿಫ್ಟಿ ಏನಾದರೂ ಕೆಳಗಡೆ 25,380 ಕೆಳಗಡೆ ಅಥವಾ ಯಾವುದೇ ಲೆವೆಲ್ ಅಲ್ಲಿ ಕೆಳಗಡೆ ಬಂದ್ರೆ ಕೂಡ ನಾವು ಪುಟ್ ಪೊಸಿಷನ್ ತಗೊಳ್ಳಲ್ಲ. ಕೆಳಗಡೆಯಿಂದ ರಿಕವರಿ ಬರೋಕೆ ಶುರು ಆದ್ರೆ 25,380 ಮೇಲೆ ಬಂದ್ರೆ ಆಗ ಮಾತ್ರ ನಾವು ಸಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು. ಕೆಳಗಡೆ 25,350 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ರಿಕವರಿ ನಿಫ್ಟಿನ ನಿಯರ್ 25,450 500 ಇಷ್ಟು ಲೆವೆಲ್ನ ನಾವು ತಗೊಂಡು ಹೋಗ್ಬೋದು. ಅದೇ ನಿಫ್ಟಿ ಏನಾದರೂ ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಓಪನ್ ಆಗಿ 25,500 ನ ಕ್ರಾಸ್ ಆಯಿತು ಅಂತಂದ್ರೆ ಆಗ ನಿಫ್ಟಿನಲ್ಲಿ ಬರೋ ಶಾರ್ಟ್ ಕವರಿಂಗ್ ಟುವರ್ಡ್ಸ್ 25,600 ವರೆಗೆ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ರ್ಯಾಲಿನಲ್ಲಿ ಕೂಡ ನಾವು ಕಾಲಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿ ಮಾತ್ರ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇಲಿಂದನೇ ಮೊದಲನೇ 45 ನಿಮಿಷದ ಏನು ಟ್ರಾನ್ಸಾಕ್ಷನ್ ಇತ್ತು ಅಥವಾ ಮೊದಲನೇ 15 ನಿಮಿಷದ ಅಂತ ತಗೊಂಡ್ರೆ ಕೂಡ ಇದ್ರ ಒಳಗಡೆನೆ ದಿನವೆಲ್ಲ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 52,188 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈಗ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಆಪ್ಷನ್ ಚೈನ್ ಪ್ರಕಾರ ಬ್ಯಾಂಕ್ ನಿಫ್ಟಿಗೆ 52,500 ಮೇಲೆ ರೆಸಿಸ್ಟೆನ್ಸ್, ಕೆಳಗಡೆ 52,000 ಸಪೋರ್ಟ್ ಆಗಿರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 2 ಲೆವೆಲ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಒಂದೇದು ಅಂತಂದ್ರೆ 52,000 ಹತ್ರ ಏನಾದ್ರು ಬ್ಯಾಂಕ್ ನಿಫ್ಟಿ ಬಂತು ಅಂತಂದ್ರೆ 51,800 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಸಿ ಪೊಸಿಷನ್ಸ್ ನ ಇಲ್ಲಿಂದ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಮೇಲೆ 52,400 ಅಥವಾ 500 ಈ ಲೆವೆಲ್ ಅಲ್ಲಿ ಬರ್ತದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಅದೇ ಬ್ಯಾಂಕ್ ನಿಫ್ಟಿ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆದ್ರೆ ಇಂಟ್ರಾಡೇ ನಲ್ಲಿ ಯಾವುದೇ ಪೊಸಿಷನ್ಸ್ ಇರಲ್ಲ, ಏನಾದ್ರು ನಿಮ್ದು BTST ಪೊಸಿಷನ್ಸ್ ಇದ್ರೆ ಅದನ್ನ 51,100 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಹೈಯರ್ ಲೆವೆಲ್ ಅಲ್ಲಿ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ 52,500 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಅದ್ರ ಮೇಲೆ ಓಕೆ ಶುರು ಆದ್ರೆ ಮಾತ್ರ ನಾವು ಇಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಇಲ್ದಿದ್ರೆ ಯಾವುದೇ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಹಾಗೂ ಹೈಯರ್ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ಸ್ ನ ಕೂಡ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಈವನ್ ಸೆಕೆಂಡ್ ಹಾಫ್ ಅಲ್ಲಿ ಕೂಡ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಪುಟ್ ಪೊಸಿಷನ್ಸ್ ನ ತಗೊಳ್ಳಲ್ಲ. ಪುಟ್ ಪೊಸಿಷನ್ಸ್ ಏನಾದ್ರು ಇದ್ರೆ ಅದು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಓನ್ಲಿ ನಿಫ್ಟಿನಲ್ಲಿ ಟ್ರೈ ಮಾಡೋಣ. ಸೊ ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ಸ್ಟ್ರಾಂಗ್ ಆಗಿದೆ ಹಾಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಇದು ಆದಷ್ಟು ಸೈಡ್ ವೇಸ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಪುಟ್ ಪೊಸಿಷನ್ಸ್ ಇದ್ರೆ ಅದನ್ನ ನಾವು ನಿಫ್ಟಿನಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಟ್ರೈ ಮಾಡೋಣ. ಬ್ಯಾಂಕ್ ನಿಫ್ಟಿನಲ್ಲಿ 52,000 ಹತ್ರ ಬಂದ್ರೆ ಕಾಲ್ ಪೊಸಿಷನ್ಸ್ ಅಥವಾ 52,500 ಮೇಲೆ ಸೆಷನ್ ಆದ್ರೆ ಅಲ್ಲಿಂದ ಕಾಲ್ ಪೊಸಿಷನ್ಸ್ ಟಾರ್ಗೆಟ್ ಮೇಲೆ 52,800 ಇಂದ 900 ಬರ್ಬೋದು ಅಥವಾ 53,000 ಕೂಡ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು 52,500 ಮೇಲೆ ಕಾಲ್ ಪೊಸಿಷನ್ಸ್ ನ ಕೂಡ ಟ್ರೈ ಮಾಡಬಹುದು. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 18th ಸೆಪ್ಟೆಂಬರ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಟ್ರೇಡ್ ಮಾಡೋಣ. ಹಾಗೂ 18th ಸೆಪ್ಟೆಂಬರ್ ಫೆಡ್ ರೇಟ್ ಬರೋದಿದೆ, US ಫೆಡ್ ರೇಟ್. ಅದ್ರ ಕಾರಣ ಗುರುವಾರ ದಿನ ಮೇ ಬಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರದ್ದು ಏನಾದರೂ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.